ತಮಿಳುನಾಡಿಗೆ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕೆಲವೊಂದಿಷ್ಟು ಕನ್ನಡಪರ ಸಂಘಟನೆಗಳು ಕೂಡ ಈಗ ಘೋಷಣೆಯನ್ನು ಮಾಡಿರುವಂಥದ್ದು, ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾವೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಇದ್ದಾರೆ. ನಾರಾಯಣಗೌಡರು, ಈಗ ಈ ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ತಾವು ಇದಕ್ಕೆ ಬೆಂಬಲ ಇದೆಯಾ ಇಲ್ಲ ಸರ್ ನೇರವಾಗಿ? ನೋಡಿ, ನಾನು ಬಂದನ್ನು ವಿರೋಧ ಮಾಡಲ್ಲ, ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿಗೆ ಯಾವತ್ತಿಗೂ ಬೆಂಬಲ ಕೊಟ್ಟಿಲ್ಲ, ಈಗಲೂ ಬೆಂಬಲ ಕೊಡಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದಲ್ಲಿ ಅನೇಕ ಸಂದರ್ಭದಲ್ಲಿ ಭಾರಿ ಕಠಿಣವಾದಂಥ ತೀರ್ಮಾನಗಳನ್ನು ನಾವು ಮಾಡಿದ್ದೀವಿ. ಅದು ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು. 2008ರಲ್ಲಿ ಕಾವೇರಿಯ 5 ತೀರ್ಪು ನಮ್ಮ ವಿರುದ್ಧ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಅವತ್ತು ರಾಷ್ಟ್ರದ ರಾಜಧಾನಿಯಲ್ಲಿ ಭಾರಿ ದೊಡ್ಡ ಹೋರಾಟವನ್ನು ಮಾಡಿತು. ಹಾಗೆ ಈ ತಿಂಗಳು 10ನೇ ತಾರೀಕು ದೆಹಲಿಯಲ್ಲಿ ಭಾರಿ ದೊಡ್ಡ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನವನ್ನು ನಾಳೆ ಸೋಮವಾರ ಮಾಡುತ್ತೆ. ಸೋಮವಾರ ನಾನು ಎಲ್ಲ ನಮ್ಮ ರಾಜ್ಯ ಮಟ್ಟದ ಮುಖಂಡರುಗಳನ್ನು, ಜಿಲ್ಲಾ ಅಧ್ಯಕ್ಷರುಗಳನ್ನು ಸಭೆ ಕರೆದಿದ್ದೀನಿ. ಹಾಗಾಗಿ ಸೋಮವಾರ ಒಂದು ತೀರ್ಮಾನವನ್ನು ನಾವು ಮಾಡ್ತೀವಿ. ಇವತ್ತು ನಮಗೆ ಆಗಿರುವ ಅನ್ಯಾಯ, ಕಾವೇರಿ ನೀರು ನಿಯಂತ್ರಣ ಸಮಿತಿ, ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರ, ಈ 2 ತೀರ್ಮಾನ ಏನಿದೆ ದೆಹಲಿಯಲ್ಲಿ ಆಗಿರುವಂಥ ತೀರ್ಮಾನ, ಆ ತೀರ್ಮಾನಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾದ್ರೆ ರಾಷ್ಟ್ರದ ರಾಜಧಾನಿಯಲ್ಲೇ ಹೋಗಿ ಅಲ್ಲೇ ಪ್ರತಿಭಟಿಸಿ ಅಲ್ಲೇ ಅವರಿಗೆ ನಮ್ಮ ತೀರ್ಮಾನವನ್ನು ಹೇಳಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಭಾರಿ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರದ ರಾಜಧಾನಿ ದೆಹಲಿಯ ಜಂತರ್ ಮಂತರ್ ಮುಂದೆ ಭಾರಿ ದೊಡ್ಡ ಪ್ರತಿಭಟನೆಗೆ ಸಜ್ಜಾಗಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ಸಾವಿರಾರು ಜನ ನಮ್ಮ ಮುಖಂಡರು ದೆಹಲಿಗೆ ಹೋಗ್ತಾರೆ. ಅದಕ್ಕಾಗಿ ನಾನು ನಿನ್ನೆ ರಾತ್ರಿಯಿಂದಲೇ ಅಲ್ಲಿಯ ಅನುಮತಿಗಾಗಿ ನಾನೊಂದು 3-4 ಜನರಿಗೆ ಮಾತಾಡಿ ಅನುಮತಿಗಾಗಿ ನಾನು ನೋಡ್ತಾ ಇದ್ದೀನಿ. ಆ ಅನುಮತಿ ಸಿಗುತ್ತೆ, ಏನು ತೊಂದರೆ ಇಲ್ಲ. ಆದರೆ 10ನೇ ತಾರೀಕು ನಾವು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ದೆಹಲಿಯಲ್ಲಿ ಜಂತರ್ ಮಂತರ್ ಮುಂದೆ ಕಾವೇರಿ ನಿಯಂತ್ರಣ ಸಮಿತಿಗೆ ಮತ್ತು ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರಕ್ಕೆ ಕರ್ನಾಟಕದ ಪರವಾಗಿ ಅಲ್ಲಿ ಪ್ರತಿಭಟನೆ ಮುಖಾಂತರ ಉತ್ತರ ಕೊಡಬೇಕು ಅಂತ ಇದ್ದೀವಿ. ಉತ್ತರ ಕೊಡ್ತೀವಿ. ಹಾಗೆ ನಾನು ಪ್ರಹ್ಲಾದ್ ಜೋಶಿ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಅವರಿಗೆ ಮನವರಿಕೆಯನ್ನು ಮಾಡಿಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ನಾನು ಅಲ್ಲಿಯ ಕೇಂದ್ರದ ಜಲಸಂಪನ್ಮೂಲದ ಮಂತ್ರಿಗಳನ್ನು ಸಹ ಭೇಟಿ ಮಾಡಬೇಕು. ಇಲ್ಲ ಅವಕಾಶ ಸಿಕ್ಕಿರೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕೆಂದರೆ ಇದು ಮುಗಿಯಲಾರದ ಒಂದು ದೊಡ್ಡ ವಿವಾದ. ಕಾವೇರಿಯ ಸಂಘರ್ಷ ಭಾರಿ ವರ್ಷಗಳ ಸಂಘರ್ಷ. ಅದಕ್ಕೆ ಪರಿಹಾರವನ್ನೇ ಕಂಡುಕೊಳ್ಳಿಕ್ಕೆ ನಮ್ಮ ಆಳುವ ಯಾವುದೇ ಪಕ್ಷಗಳಿಂದ ಇವತ್ತವರೆಗೂ ಆಗಿಲ್ಲ. ಅದಕ್ಕೊಂದು ಶಾಶ್ವತವಾದ ಪರಿಹಾರ ಸಿಗಬೇಕು ಅನ್ನುವಾಗ ನಾವು ಮಾನ್ಯ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳನ್ನು ಮನವಿ ಮಾಡ್ತೀನಿ. 2 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ನೀವು ಕೂರಿಸಿ ಕಾವೇರಿ ವಿವಾದಕ್ಕೊಂದು ಕೊನೆಯ ಅಂತ್ಯ ಆಗುವ ರೀತಿಯಲ್ಲಿ ತೆರೆ ಎಳೆಯುವ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಂಥ ಸಂದರ್ಭದಲ್ಲಿ ನೀವು ಮಧ್ಯಸ್ಥಿಕೆಯನ್ನು ವಹಿಸಿ 2 ರಾಜ್ಯಗಳ ಮುಖ್ಯಮಂತ್ರಿಗಳು, ನೀರಾವರಿ ತಜ್ಞರು, ಕಾನೂನು ತಜ್ಞರ ಜೊತೆಯಲ್ಲಿ ಮಾತುಕತೆ ಮಾಡಿ ಒಂದು 10 TMC ನಮಗೆ ಜಾಸ್ತಿ ಆಗ್ಬೋದು ಕರ್ನಾಟಕಕ್ಕೆ, ಇಲ್ಲ 10 TMC ತಮಿಳುನಾಡಿಗೆ ಕಡಿಮೆ ಆಗ್ಬೋದು. ಆದರೆ ಈ ಕಾವೇರಿ ವಿವಾದ ಹಾಗೇ ಉಳಿಯೋದಕ್ಕಿಂತ ಅದಕ್ಕೊಂದು ದೊಡ್ಡ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸ ಈಗ ಮಾಡಬೇಕಾಗಿದೆ. ಇವತ್ತು ನನಗಿರುವ ಮಾಹಿತಿ ಪ್ರಕಾರ ಆಗಸ್ಟ್ 3ನೇ ತಾರೀಕು
ತಮಿಳುನಾಡಿನ ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಚರ್ಚೆ ಮಾಡ್ತಾರೆ ಅನ್ನೋ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಅದು ನಾನು ಅವರಿಬ್ಬರಲ್ಲೂ ಮನವಿ ಮಾಡ್ಕೋತೀನಿ. ಯಾವುದೇ ರಾಜಕೀಯ ಪ್ರತಿಷ್ಠೆಗಳನ್ನು ದೂರವಿಟ್ಟು ಒಂದು ಕಾವೇರಿಯ ವಿವಾದ ಏನಿದೆ, ಬಗೆಹರಿಯದ ವಿವಾದ ಏನಿದೆ ಅಂಥ ವಿವಾದವನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಿಮ್ಮ ಕಾನೂನು ತಜ್ಞರು, ನಮ್ಮ ರಾಜ್ಯದ ಕಾನೂನು ತಜ್ಞರು, ನೀರಾವರಿ ತಜ್ಞರು ಕುಂತು ಮಾತಾಡಿ ಬಗೆಹರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದೊಂದು ಶಾಶ್ವತವಾದ ಪರಿಹಾರ. ನಮ್ಮ ಕಾಲಕ್ಕೆ ಈ ಕಾವೇರಿ ವಿವಾದ ಅಂತ್ಯ ಆಗಬೇಕು ಹೊರತು ನಮ್ಮ ಹಿಂದೆ ಬರುವ ಪೀಳಿಗೆಗೆ ಈ ವಿವಾದ ಸಂಘರ್ಷವಾಗಿ ಬಿಟ್ಟು ಹೋಗೋದು ಬೇಡ. ಅದಕ್ಕೋಸ್ಕರ ಒಂದು ದೊಡ್ಡ ಮಟ್ಟದ ಪರಿಹಾರವನ್ನು ಕಂಡುಕೊಳ್ಳಿಕ್ಕೋಸ್ಕರ ನಾನು ಪ್ರಧಾನಮಂತ್ರಿಗಳನ್ನು ದಯವಿಟ್ಟು ಮಧ್ಯಸ್ಥಿಕೆಯನ್ನು ವಹಿಸಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ವಿವಾದಕ್ಕೆ ಪ್ರಧಾನಮಂತ್ರಿಗಳು ಕೊನೆಯ ತೆರೆ ಎಳೆಯುವಂಥ ಕೆಲಸ ಮಾಡಲಿ ಅಂತ ಹೇಳಿ ಮನವಿ ಮಾಡಿಕೊಳ್ಳಿಕ್ಕೋಸ್ಕರ 10ನೇ ತಾರೀಕು ಭಾರಿ ದೊಡ್ಡ ಮಟ್ಟದ ಹೋರಾಟ ದೆಹಲಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಮುಂದುವರಿಯುತ್ತೆ. ಸರ್, ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆಗಲೂ ಕೂಡ ನಾವು ಅವ್ರನ್ನ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಕೆಲವೊಂದಿಷ್ಟು ಸಂಘಟನೆಗಳು ಹೇಳ್ತಿದ್ದಾವೆ. ಸರ್, ತಾವು ಕೂಡ ಅದಕ್ಕೆ ಭಾಗಿಯಾಗ್ತಾರೆ, ತಾವು ಕೂಡ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀರಾ? ನೋಡಿ, ಸುಮ್ಮನೆ ಬಾಯಿ ಚಪ್ಪಲಿಕೆ ಏನು ಬೇಕದು ಮಾತಾಡಬಾರ್ದು, ಇಲ್ಲ ಪ್ರಚಾರ ದೃಷ್ಟಿಯಿಂದ ಮಾತಾಡಬಾರ್ದು. ಭಾರಿ ವರ್ಷಗಳ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಒಟ್ಟಿಗೆ ಒಂದು ಕಡೆ ಕುಂತು ಒಂದು ಸಮಸ್ಯೆಗೆ ಪರಿಹಾರ ಕಂಡ್ಕೋತೀವಿ ಎನ್ನುವಾಗ, ಚರ್ಚೆ ಮಾಡ್ತೀವಿ ಎನ್ನುವಾಗ ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಬರಲಿ, ತಮಿಳುನಾಡಿನ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರಲಿ, ಇಲ್ಲ ಕರ್ನಾಟಕದ ಮುಖ್ಯಮಂತ್ರಿಗಳು ಬೇಕಾದ್ರೆ ತಮಿಳುನಾಡಿಗೆ ಹೋಗಲಿ, ಚೆನ್ನೈಗೆ ಹೋಗಲಿ, ಕುಂತು ಆ ವಿವಾದವನ್ನು ಬಗೆಹರಿಸುವಂಥದ್ದು ಆಗಬೇಕು. ಅದಕ್ಕೆ ನಮ್ಮೆಲ್ಲ ಸಂಪೂರ್ಣವಾದ ಬೆಂಬಲ ಇರುತ್ತೆ ಹೊರತು ಅವ್ರು ಬಂದಾಗ ಮುತ್ತಿಗೆ ಹಾಕ್ತೀವಿ, ಹೋರಾಟ ಮಾಡ್ತೀವಿ ಅಂದರೆ ಇದೇನು ಹೋರಾಟ ಅನ್ನೋದು ಶೋಕಿಗೆ ಹೋಗಿ ಹೋರಾಟ ಮಾಡ್ತೀರಾ ನೀವು? ಅದಲ್ಲ. ನನಗೆ ಬೇಕಾಗಿರೋದು ಒಂದು ಶಾಶ್ವತವಾದ ಪರಿಹಾರ. ತಾತ್ಕಾಲಿಕವಾದ ಪರಿಹಾರಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ಶಾಶ್ವತವಾದ ಪರಿಹಾರ ಆಗಬೇಕು ಅಂದರೆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು, ಎರಡು ಕಡೆಯ ನೀರಾವರಿ ತಜ್ಞರು, ಕಾನೂನು ತಜ್ಞರು ಕುಂತು ಚರ್ಚೆ ಮಾಡಿ ಇದಕ್ಕೊಂದು ಅಂತ್ಯ ಕಾಣಿಸುವಂಥ ಕೆಲಸವನ್ನು ಮಾಡಬೇಕು ಹೊರತು ಯಾವುದೇ ಚಳುವಳಿ, ಯಾವುದೇ ಅದು ಶೋಕಿ ಹೋರಾಟ ಆಗಬಾರ್ದು. ನನಗೆ ನೈಜವಾದ ಕಾಳಜಿ, ಬದ್ಧತೆ, ನಮ್ಮ ನಾಡಿನ ಕಾವೇರಿ ವಿಚಾರ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ಆದರೆ ಇರೋದ್ರಿಂದ ಭಾರಿ ದೂರದೃಷ್ಟಿಯನ್ನು ಇಟ್ಕೊಂಡು ನಾನು ಕೆಲಸ ಮಾಡಬೇಕು ಅನ್ನುವ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನುವಾಗ ನಾನು ಅದೇ ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಅದಕ್ಕಾಗಿ ಯಾವ ರೀತಿಯ ಬೇಕಾದರೂ ನಾನು ದೆಹಲಿಯಲ್ಲಿ, ಕರ್ನಾಟಕದೊಳಗಡೆ ಕೆಲಸ ಮಾಡಲಿಕ್ಕೆ ನಾನು ತಯಾರಿದ್ದೀನಿ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳಲ್ಲಿ ವಿನಂತಿ ಮಾಡ್ಕೋತೀನಿ, ನಿಮ್ಮ ರಾಜಕಾರಣವನ್ನು ದೂರ ಇಟ್ಟು ರಾಜ್ಯದ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ ಒಟ್ಟಿಗೆ ನಮ್ಮ ರಾಜ್ಯಕ್ಕೇನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಒಟ್ಟಿಗೊಂದು ದೊಡ್ಡ ನಿಯೋಗವನ್ನು ಕರ್ಕೊಂಡೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಮನವರಿಕೆ ಮಾಡಿಕೊಟ್ಟು ಮನವಿ ಸಲ್ಲಿಸಿ ಇದಕ್ಕೊಂದು ಕಾವೇರಿ ವಿವಾದಕ್ಕೆ ಅಂತ್ಯ ಕಾಣಿಸುವಂಥ ಕೆಲಸವನ್ನು ಮಾಡಲಿ ಅಂತ ಹೇಳಿ ನನ್ನ ರಾಜ್ಯದ ಎಲ್ಲ ರಾಜಕೀಯ ಮುಖಂಡರುಗಳಲ್ಲಿ ವಿನಂತಿ ಮಾಡ್ಕೋತೀನಿ. ನನ್ನ ಕೊನೆಯ ಪ್ರಶ್ನೆ ಸರ್, ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನರನ್ನ ಕಾರ್ಯಕರ್ತ ಹೊಂದಿರುವಂಥದ್ದು ಕರ್ವೆ ಸಂಘಟನೆ ಮತ್ತು ತಮ್ಮ ಸಂಘಟನೆ. ಇದನ್ನು ಕೊನೆಯ ಪ್ರಶ್ನೆ ಏನಂತಂದ್ರೆ, ಆಗಸ್ಟ್ 13ನೇ ತಾರೀಕಿಗೆ ಕರೆ ಕೊಟ್ಟಿರುವಂತಹ ಬಂದ್ಗೆ ತಮ್ಮ ಬೆಂಬಲ ಇದೆಯೋ ಇಲ್ವೋ ಸರ್? ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಬಂದ್ನ ಬೆಂಬಲಿಸಿಲ್ಲ, ಈಗಲೂ ಬಂದ್ನ ಬೆಂಬಲಿಸಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ನಾರಾಯಣಗೌಡರವರ ಮಾತು. ಹೋರಾಟವನ್ನು ನಾನು ದೆಹಲಿಯಲ್ಲಿ ಮಾಡ್ತೀನಿ, ಎಲ್ಲ ಸಂಘಟನೆಗಳು ಕೂಡ ಈ ಒಂದು ಸರ್ಕಾರದ ಜೊತೆಗೆ ಕೂತ್ಕೊಂಡು ಮಾತುಕತೆಯನ್ನು ನಡೆಸಿ ಶಾಶ್ವತವಾದಂತಹ ಒಂದು ಪರಿಹಾರನ ಹುಡುಕಬೇಕಾಗಿದೆ ಅನ್ನೋ ಒಂದು ಮಾತನ್ನು ಕೂಡ ಇವತ್ತು ನಾರಾಯಣಗೌಡರು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.